100% ಹೆಲ್ದಿ ಚಟ್ನಿ ಪುಡಿ. ಈ ಒಂದು ಚಟ್ನಿ ಪುಡಿ ನಮ್ಮ ಅಡುಗೆ ಮನೆಯಲ್ಲಿ ಅಥವಾ ನಾವು ಊಟ ಮಾಡುವಾಗ ಇದನ್ನು ಬಳಸ್ತಾ ಬಂದರೆ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ಯಾವ ರೋಗ ಕೂಡ ನಮ್ಮ ಹತ್ರ ಕೂಡ ಬರಲ್ಲ. ಸೊ ಈ ಚಟ್ನಿ ಪುಡಿ ಎಷ್ಟು ರುಚಿ ಅಂದರೆ ರಿಯಲಿ ಎಷ್ಟು ರುಚಿ ಇರುತ್ತಲ್ವಾ, ಅದರ ಡಬಲ್ ಅಲ್ಲ ತ್ರಿಬಲ್ 100ರಷ್ಟು ಇದು ಹೆಲ್ದಿ ಚಟ್ನಿ ಪುಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಚಟ್ನಿ ಪುಡಿ ರೆಸಿಪಿನ ನೀವು ಮಿಸ್ ಮಾಡದೆ ಮಾಡಿ ತಿಂಗಳುಗಟ್ಟಲೆ ಉಪಯೋಗಿಸಿ. ಇದು ಅನ್ನದ ಜೊತೆ, ಚಪಾತಿ, ರೊಟ್ಟಿ, ಹಾಗೆ ದೋಸೆ ಜೊತೆ, ಇಡ್ಲಿ ಜೊತೆ ಕೂಡ ಇದನ್ನು ಉಪಯೋಗಿಸ್ಬೋದು. ಸೊ ರುಚಿ ಜೊತೆ ಆರೋಗ್ಯಕರವಾದ ಈ ಇಮ್ಯುನಿಟಿ ಬೂಸ್ಟರ್ ಚಟ್ನಿ ಪುಡಿ ಅಂತ ಹೇಳ್ಬೋದು. ಸೊ ನಮ್ಮ ಕಣ್ಣಿಗೆ, ಕೂದಲಿಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿನ ಯಾವ ರೀತಿ ಮಾಡಿ ನಾವು ಇದನ್ನು ಸ್ಟೋರ್ ಮಾಡಿ ನಾವು ತಿಂಗಳುಗಟ್ಟಲೆ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕರ್ಬೇವು ಸೊಪ್ಪು ಅಂದ ತಕ್ಷಣ ಒಗ್ಗರಣೆಗೆ ಹಾಕ್ತೀವಿ, ಅದನ್ನು ಸೈಡಲ್ಲೇ ಬಿಸಾಕ್ಬಿಡ್ತಾರೆ. ಈ ರೀತಿ ಒಮ್ಮೆ ಮಾಡಿ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು 5ರಿಂದ 6 ಟೀ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕು ಫಸ್ಟು. ಶೇಂಗಾ ಬೀಜ ಫ್ರೈ ಆದಮೇಲೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 2 ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಸೊ ಈಗ 1 ಟೀ ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ, ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಈ ರೀತಿಯಾಗಿ ಒಂದೊಂದಾಗಿ ಹಾಕ್ಕೊಳ್ತಾ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನಂತರ ಇಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ. ಸೊ ಜೀರಿಗೆ ಕೂಡ ತುಂಬಾ ಒಳ್ಳೆಯದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಯಾವುದು ಸ್ಕಿಪ್ ಮಾಡಬೇಡಿ. ನಂತರ ಇಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ವೈಟ್ ಸೇಸಮೆ, ಸೊ ಅದನ್ನು ಹಾಕ್ಕೋಬೇಕು. ನಂತರ ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಈ ಹುರುಗಡಲೆ. ಸೊ ಇದು ಹೈ ಪ್ರೋಟೀನ್ ಹೊಂದಿರುತ್ತೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದು ಅಷ್ಟೇ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಯಾವುದು ಕಲರ್ ಚೇಂಜ್ ಆಗಬಾರ್ದು, ಸುಡಬಾರ್ದು. ಸೊ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ, ಸೊ ಡ್ರೈ ಕೊಕೊನಟ್ ಕೂಡ ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಒಂದೊಂದಾಗಿ ನಾನು ತೋರಿಸಿದ್ದೀನಲ್ಲಿ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದೊಂದೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. 1 ನಿಂಬೆಹಣ್ಣಿನ ಗಾತ್ರ ಅದರಷ್ಟು ಹುಣಸೆ ಹಣ್ಣು, ಸೊ ಇದನ್ನು ಹಾಕ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಒಂದು 7ರಿಂದ 8 ಗುಂಟೂರು ಮೆಣಸಿನ್ಕಾಯಿ, ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕಾಗತ್ತೆ. ಅಥವಾ ಜಾಸ್ತಿ ಕೂಡ ಹಾಕ್ಕೋಬೋದು, ಕಡಿಮೆ ಕೂಡ ನೀವು ಹಾಕ್ಕೋಬೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಡಿಮೆ ತಿನ್ನೋದಾದರೆ ಕಡಿಮೆ ಕೂಡ ಹಾಕ್ಕೋಬೋದು. ಸೊ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ 2ರಿಂದ 3 ಎಸಳು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅಥವಾ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಬೆಳ್ಳುಳ್ಳಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಅದೇ ಪ್ಯಾನಲ್ಲಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಕರ್ಬೇವು ಸೊಪ್ಪು, ಕರಿ ಲೀವ್ಸು ಜಾಸ್ತಿ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ಇಷ್ಟೇ ಅಂತಲ್ಲ, ಹೆಚ್ಚು ಕಡಿಮೆ ಇದಕ್ಕಿಂತ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ, ನೀಟಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಸೊ ಡ್ರೈ ಮಾಡ್ಕೊಂಡು ನಂತರ ನಾನು ಈ ಸಿಪ್ಪೆನ ತೆಗೆದುಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಂದೇ ಸಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ನಾನು ಇದರಲ್ಲಿ ಹಾಕ್ಕೊಂಡು ಈಗ ಈ ಅದೇ ಪ್ಯಾನಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇದನ್ನೆಲ್ಲ ಇದರಲ್ಲಿ ಲೋ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕ್ರಿಸ್ಪಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನು ಹಾಕ್ಕೊಳ್ತಾ ಇಲ್ಲ ನಾನು, ಡ್ರೈ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ, ಯಾಕಂದರೆ ತುಂಬ ದಿನ ಕೂಡ ಇಡ್ಬೋದು. ನೋಡಿ ಈ ರೀತಿಯಾಗಿ ಬರಬೇಕು, ಕಂಟಿನ್ಯೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಸುಡಬಾರ್ದು. ನೋಡಿ ಈ ರೀತಿಯಾಗಿ ಡ್ರೈ ಅದು ಫ್ರೈ ಆಗಬೇಕು ಅಷ್ಟೇ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ತೆಗೆದಿಡ್ತೀನಿ. ಸ್ವಲ್ಪ ಹೊತ್ತು ಇದನ್ನು ಒಂದು 5 ನಿಮಿಷ 5 ಮಿನಿಟ್ಸ್ ಇದನ್ನು ರೆಸ್ಟಲ್ಲಿ ಇಟ್ಬಿಡಿ. ಹಾಗೆ ನೋಡಿ ಈ ರೀತಿಯಾಗಿ ಬರಬೇಕು, ನೋಡಿ ಕ್ರಿಸ್ಪಿಯಾಗಿ ಇದೆ. ಈಗ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಹುರಿದಿರೋದೆಲ್ಲ. ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನಂತರ ಇದರಲ್ಲಿ ಸ್ವಲ್ಪ ಸಾಲ್ಟ್, ನಾರ್ಮಲ್ ಸಾಲ್ಟ್ ಮತ್ತು ರಾಕ್ ಸಾಲ್ಟ್ 2 ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಂಡು. ಇಂಗು ಕೂಡ ಸ್ಕಿಪ್ ಮಾಡಬೇಡಿ, ಇಂಗು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ನಾನು ಸ್ವಲ್ಪ ಡ್ರೈ ಅಂದರೆ ಮೊದಲು ಇದನ್ನು ನಾನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಸೊ ಈಗ ಏನು ಮಾಡಬೇಕಂದ್ರೆ, ಈಗ ಈ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಇದೆಯಲ್ವ, ಅದನ್ನು ಹಾಕ್ಕೋಬೇಕು. ಮೊದಲು ಅದನ್ನೆಲ್ಲ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವ ಮಿಕ್ಸಿ ಜಾರಲ್ಲಿ. ಸೊ ಹಾಗಾಗಿ ನಾನು ಮೊದಲು ಅದನ್ನು ತರಿಯಾಗಿ ರುಬ್ಕೊಂಡು ನಂತರ
ಈ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕರಿಬೇವು ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಇದನ್ನು ರುಬ್ಕೋಬೇಕು. ನೀರು ಏನೂ ಹಾಕ್ಕೊಳ್ಬಾರ್ದು. ಸೊ ಡ್ರೈ ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಇದನ್ನು ಫೈನಾಗಿ ರುಬ್ಕೊಳ್ಳಿ. ಸೊ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ ಪರ್ಫೆಕ್ಟಾಗಿ ಈ ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ. ಸೊ ಆರೋಗ್ಯಕರವಾದ ಈ ಚಟ್ನಿ ಪುಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಮಕ್ಕಳು ಕೊಟ್ಟರೆ ತಿಂತಾರಾ? ತಿನ್ನಲ್ಲ. ಸೊ ಹಾಗಾಗಿ ಇದು ಎಲ್ಲರೂ ತಿಂತಾರೆ. ಯಾವುದರಿಂದ ಮಾಡಿದಂತೂ ಕೂಡ ಕೆಲವ್ರಿಗೆ ಗೊತ್ತಾಗಲ್ಲ ಆ ಫ್ಲೇವರ್ಗೆ. ಯಾಕಂದರೆ ನಾವೆಲ್ಲ ಏನೇನು ಹಾಕಿದ್ದೀವಿ ನೋಡಿದ್ರಲ್ಲ. ಸೊ ಎಲ್ಲ ಒಂದೊಂದು ಫ್ಲೇವರ್ ಇರುತ್ತೆ, ರುಚಿ ಇರುತ್ತೆ. ಎಳ್ಳು ಕೂಡ ಹಾಕಿದ್ದೀವಿ. ಎಳ್ಳು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಪೆಪ್ಪರ್ ಕಾಳು ಮೆಣಸು ಕೂಡ ಹಾಕಿದ್ದೀವಿ, ಗಂಟಲಿಗೆ ಹಿತ. ಸೊ ಹಾಗಾಗಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರಾ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.